ಯಜಮಾನ್ರೆ, ಮಗಿಗೆ ಹುಷಾರಿಲ್ಲ, ಶಿರಾಪ್ ತಗೊಂಡೋಗ್ಬೇಕು. ಒಂದ್ 500 ರೂಪಾಯಿ ಅಡ್ವಾನ್ಸ್ ಅಂತ ಕೊಡ್ತೀರಾ? ಹೋದ್ ಬಾರಲ್ಲ ಪೇಮೆಂಟ್ ಕೊಟ್ಟಿಲ್ವ ನಿನ್ಗೆ? ಯಾವಾಗಲೂ ದುಡ್ಡು ದುಡ್ಡು ಅಂತ ಸಾಹಿತ್ಯ. ಹೋಗ ಕೆಲಸ ಮಾಡೋಗ. ಸರಿ ಆಯ್ತು ಯಜಮಾನ್ರೆ. ಒಂದ್ 10 ನಿಮಿಷ ಕೆಲಸ ಐತೆ, ಹೊರಡೋಗಿ ಹೋಗಿ ಬರ್ತೀನಿ. ಅಂಗಡಿ ಕಡೆ ನೋಡ್ಕೋ. ಆಯ್ತು ಯಜಮಾನ್ರೆ. ರೀ ಯಜಮಾನ್ರೆ, 2 kg ಈರುಳ್ಳಿ ಕೊಡ್ರಿ. ಮಗ ಚೆನ್ನಾಗಿದ್ಯೇನೋ? ಈರುಳ್ಳಿ ಬೇಕಾ? ಹ್ಞೂ ಮಗ. ಸರಿ 2 kgನಾ ಕೊಡ್ತೀನಿ ಇರು. ಮಗ ತಗೊಳ್ಳೋ. ಎಷ್ಟೋ ಮಗ? ಮಗ 100 ರೂಪಾಯಿ ಎತ್ಕೊಳೋ. ಎಲ್ಲೋ ನಿಮ್ಮ ಓನರೇ ಕಾಣಿಸ್ತಾ ಇಲ್ಲ. ಅಯ್ಯೋ, ಮೊಬೈಲ್ ಮರ್ಬಿಟ್ನಲ್ಲ. ಸರಿ ಅಮೌಂಟ್ ತಗೋ. ಯಜಮಾನ್ರು ಎಲ್ಲೋ ಹೊರಗಡೆ ಅಂತ 10 ನಿಮಿಷ ಕೆಲ್ಸಕ್ಕೆ ಕೂತ್ಕೊಳೋ. ಲೋ, ಓನರ್ ಇಲ್ದಾಗ ದುಡ್ಡು ಮಾಡ್ಕೊಳ್ಳೋ. ನಂತರ ಯಾವಾಗ ನೀನು ದುಡ್ಡು ಮಾಡೋದು? ಜೀವನ ಎಲ್ಲ ಕೂಲಿ ಕೆಲಸ ಮಾಡ್ಕೊಂಡು ಸಾಯ್ಕೊಂಡಿರ್ತೀಯಾ? ಸರಿ ಮಗ, ಆಯ್ತು ಹೊರಡು. ಇವ್ನು ಹೇಳ್ದ ಅಂತ ನಮ್ಮ ಯಜಮಾನ್ರು ಮೋಸ ಮಾಡೋಕ್ಕಾಗುತ್ತಾ? ನಾವು ದುಡಿಯೋ ದುಡ್ಡೇ ನಮ್ಮ ಹತ್ರ ಉಳಿಯಲ್ಲ, ಮೋಸ ಮಾಡೋ ದುಡ್ಡು ಉಳಿತದ? ಲೋ, ಇಲ್ಲೆಲ್ಲ ಮೊಬೈಲ್ ಐತೆ ನೋಡು. ಯಜಮಾನ್ರೆ, ನಿಮ್ನ ಅವಲೇ ಕೂಗ್ದೆ ಮೊಬೈಲ್ ಬಿಟ್ಟೋಗಿದ್ರ? ಹೂ ಕಣ. ತಗೊಳ್ಳಿ ಯಜಮಾನ್ರೆ, 2 kg ಈರುಳ್ಳಿ ಕಾಸು. ಅಡ್ವಾನ್ಸ್ ಕಡಿದಲ್ಲ, ಸಾಯಂಕಾಲ ಕೊಡ್ತೀನಿ. ಬೆಳಿಗ್ಗೆ ಕೆಲಸ ಟೆನ್ಷನ್ ಅಲ್ಲಿ ಬೈದ್ಬಿಟ್ಟೆ ಕಣ. ಬೇಜಾರಾಗ್ಬೇಡ, ಅಂಗಡಿ ಕಡೆ ಹುಷಾರು. ಮಗು ಬಗ್ಗೆ ಯೋಚನೆ ಮಾಡಬೇಡ, ಆರಾಮಾಗಿ ಕೆಲಸ ಮಾಡು. ಸಂಜೆ ಬರ್ತೀನಿ.